ಪಾಸ್ಕಕಾಲದ ಮೂರನೆಯ ಗುರುವಾರ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅನಂತರ ದೇವದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣಾಭಿಮುಖವಾಗಿ ಹೋಗು, ಅದು ಜೆರುಸಲೇಮಿನಿಂದ ಗಾಜಾಕ್ಕೆ ಹೋಗುವ ಅರಣ್ಯ ಮಾರ್ಗ ಎಂದನು. ಅಂತೆಯೇ ಫಿಲಿಪ್ಪನು ಹೊರಟನು. ಆಗ ಇಥಿಯೋಪಿಯದ ಕಂಚುಕಿಯೊಬ್ಬನು ಅದೇ ಮಾರ್ಗವಾಗಿ ಬರುತ್ತಿದ್ದನು. ಅವನು ಆ ದೇಶದ ರಾಣಿ ಕಂದಾಕಿಯ ಕೋಶಾಧಿಕಾರಿ ಹಾಗೂ ಸಚಿವ. ದೇವರಾಧನೆಗೆಂದು ಜೆರುಸಲೇಮಿಗೆ ಹೋಗಿ ಹಿಂದಿರುಗುತ್ತಿದ್ದನು. ಅವನು ತನ್ನ ರಥದಲ್ಲಿ ಕುಳಿತು ಯೆಶಾಯನ ಪ್ರವಾದನೆಯನ್ನು ಓದುತ್ತಿದ್ದನು. ಪವಿತ್ರಾತ್ಮರು ಫಿಲಿಪ್ಪನಿಗೆ, ನೀನು ಮುಂದೆ ಹೋಗಿ ಆ ರಥದ ಜೊತೆಯಲ್ಲೇ ನಡೆ ಎಂದು ತಿಳಿಸಿದರು. ಫಿಲಿಪ್ಪನು ಮುಂದಕ್ಕೆ ಧಾವಿಸಿ ಅವನು ಯೆಶಾಯನ ಪ್ರವಾದನೆಯನ್ನು ಓದುತ್ತಿರುವುದನ್ನು ಕೇಳಿಸಿಕೊಂಡನು. ನೀವು ಓದುತ್ತಿರುವುದು ಅರ್ಥವಾಗುತ್ತದೆಯೇ ಎಂದು ಪ್ರಶ್ನಿಸಿದನು. ಆ ಅಧಿಕಾರಿ ಪ್ರತ್ಯುತ್ತರವಾಗಿ, ಯಾರಾದರೂ ವಿವರಿಸಿದ ಹೊರತು ಇದು ನನಗೆ ಅರ್ಥವಾಗುವುದಾದರೂ ಹೇಗೆ ಎಂದನು. ರಥವನ್ನು ಹತ್ತಿ ಕುಳಿತುಕೊಳ್ಳುವಂತೆ ಫಿಲಿಪ್ಪನನ್ನು ಆಹ್ವಾನಿಸಿದನು. ಅವನು ಓದುತ್ತಿದ್ದ ಪ್ರವಾದನೆ ಇದು: ವಧ್ಯಸ್ಥಾನಕ್ಕೆ ಒಯ್ದ ಕುರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ ಆತನು ಬಾಯ್ದೆರೆಯಲಿಲ್ಲ. ಆತನನ್ನು ಅವಮಾನಪಡಿಸಲಾಯಿತು, ನ್ಯಾಯವನ್ನೇ ಆತನಿಗೆ ನಿರಾಕರಿಸಲಾಯಿತು. ಆತನ ಸಂತತಿಯ ಮಾತೆ ಎತ್ತದಂತಾಯಿತು. ಇದ ಕಾರಣ ಆತನ ಭೌತಿಕ ಜೀವವನ್ನೇ ಮೊಟಕುಗೊಳಿಸಲಾಯಿತು. ಆ ಅಧಿಕಾರಿ ಫಿಲಿಪ್ಪನಿಗೆ, ಇಲ್ಲಿ ಪ್ರವಾದಿ ಯಾರನ್ನು ಕುರಿತು ಈ ಮಾತುಗಳನ್ನು ಹೇಳಿದ್ದಾನೆ? ತನ್ನನ್ನು ಕುರಿತೋ ಅಥವಾ ಬೇರೆಯವರನ್ನು ಕುರಿತೋ ಹೇಳಬಲ್ಲೆಯಾ ಎಂದು ಕೇಳಿದನು. ಆಗ ಫಿಲಿಪ್ಪನು ಮರುತ್ತರವಾಗಿ ಆ ಪ್ರವಾದನೆಯನ್ನೇ ಆಧಾರವಾಗಿ ತೆಗೆದುಕೊಂಡು ಯೇಸುವಿನ ಶುಭ ಸಂದೇಶವನ್ನು ಅವನಿಗೆ ಬೋಧಿಸಿದನು. ಅವರು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ನೀರಿದ್ದ ಒಂದು ಸ್ಥಳಕ್ಕೆ ಬಂದರು. ಅದನ್ನು ಕಂಡ ಆ ಅಧಿಕಾರಿ, ಇಲ್ಲಿ ನೀರಿದೆ, ನಾನು ದೀಕ್ಷಾಸ್ನಾನವನ್ನು ಪಡೆಯಲು ಏನಾದರೂ ಅಭ್ಯಂತರವಿದೆಯೇ ಎಂದನು. ಫಿಲಿಪ್ಪನು, ನೀವು ಹೃದಯ ಪೂರ್ವಕವಾಗಿ ವಿಶ್ವಾಸಿಸುವುದಾದರೆ ದೀಕ್ಷಾ ಸ್ನಾನವನ್ನು ಪಡೆಯಬಹುದು ಎಂದನು. ಯೇಸು ಕ್ರಿಸ್ತ ದೇವರ ಪುತ್ರ ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಅಧಿಕಾರಿ ಪ್ರತ್ಯುತ್ತರವಿತ್ತನು. ಅಧಿಕಾರಿಯ ಆಜ್ಞೆಯಂತೆ ರಥವನ್ನು ಅಲ್ಲಿಯೇ ನಿಲ್ಲಿಸಲಾಯಿತು. ಅವರಿಬ್ಬರು ನೀರಿಗೆ ಇಳಿದರು. ಫಿಲಿಪ್ಪನು ಅಧಿಕಾರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟನು. ಅವರಿಬ್ಬರು ನೀರಿನಿಂದ ಮೇಲಕ್ಕೆ ಬಂದೊಡನೆ ಪ್ರಭುವಿನ ಆತ್ಮವು ಫಿಲಿಪ್ಪನನ್ನು ಅಲ್ಲಿಂದ ಕೊಂಡೊಯ್ಯಿತು. ಆ ಅಧಿಕಾರಿ ಫಿಲಿಪ್ಪನನ್ನು ಪುನಃ ಕಾಣಲಿಲ್ಲ. ಅವನು ಸಂತೋಷಭರಿತನಾಗಿ ಪ್ರಯಾಣವನ್ನು ಮುಂದುವರಿಸಿದನು. ಫಿಲಿಪ್ಪನಾದರೂ ಅಜೋತ್ ಎಂಬಲ್ಲಿ ಕಾಣಿಸಿಕೊಂಡನು. ಅಲ್ಲಿಂದ ಸೆಸರಿಯವನ್ನು ತಲುಪುವವರೆಗೆ ಎಲ್ಲಾ ಊರುಗಳಲ್ಲೂ ಶುಭ ಸಂದೇಶವನ್ನು ಸಾರುತ್ತಾ ಹೋದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಜನಾಂಗಗಳೇ, ನಮಿಸಿರಿ ನಮ್ಮ ದೇವನನ್ನು, ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು. ನಮ್ಮ ಪ್ರಾಣವನಾತ ಉಳಿಸಿದನಯ್ಯ, ಕಾಲೆಡವದಂತೆ ಕಾಪಾಡಿದನಯ್ಯ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ, ದೇವ ನನಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ದೇವನಿಗೆನ್ನ ಮನ ಸ್ವರವೆತ್ತಿ ಮೊರೆಯಿಟ್ಟಿತು, ಆತನ ಸ್ತುತಿ ನನ್ನ ಬಾಯಲ್ಲಿ ತುಳುಕುತ್ತಿತ್ತು. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ, ತನ್ನ ಪ್ರೀತಿಯ ನನಗೆ ನಿರಾಕರಿಸಿದ ಆತನಿಗೆ ಸುನ್ನತಿ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಘೋಷಣೆ. ಅಲೆಲೂಯ, ಅಲೆಲೂಯ. ಶಿಲುಬೆ ಮರದ ಮೇಲೆ ಜಡಿಯಲಾದ ಯೇಸು ಸಮಾಧಿಯಿಂದ ಜೀವಂತರಾಗಿ ಎದ್ದಿದ್ದಾರೆ. ಅಲೆಲೂಯ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನನ್ನನ್ನು ಕಳುಹಿಸಿಕೊಟ್ಟ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರು ನನ್ನ ಬಳಿಗೆ ಬಾರರು. ಬಂದವರನ್ನು ನಾನು ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುತ್ತೇನೆ. ದೇವರಿಂದಲೇ ಅವರೆಲ್ಲರೂ ಬೋಧನೆ ಪಡೆಯುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ಪಿತನಿಗೆ ಕಿವಿಗೊಟ್ಟು ಅವರಿಂದಲೇ ಕಲಿತುಕೊಂಡ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ. ಹಾಗೆಂದ ಮಾತ್ರಕ್ಕೆ ಪಿತನನ್ನು ಯಾರಾದರೂ ಕಣ್ಣಾರೆ ಕಂಡಿದ್ದಾರೆ ಎಂದಲ್ಲ, ದೇವರಿಂದ ಬಂದಿರುವ ಒಬ್ಬನು ಮಾತ್ರ ಪಿತನನ್ನು ಕಂಡಿದ್ದಾನೆ. ವಿಶ್ವಾಸವುಳ್ಳವನಲ್ಲಿ ನಿತ್ಯ ಜೀವ ಇದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಜೀವದಾಯಕ ರೊಟ್ಟಿ ನಾನೇ. ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮನ್ನವನ್ನು ತಿಂದರು,
ಆದರೂ ಸಾವಿಗೆ ತುತ್ತಾದರು. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೂ ಹಾಗಲ್ಲ. ಇದನ್ನು ತಿನ್ನುವ ಯಾರಿಗೂ ಸಾವೆಂಬುದು ಇಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಂದಿಹನು ಯೇಸು ಪ್ರಭು ಮಾನವನಾಗಿ ಸರ್ವ ಮನುಜರಿಗಾಗಿ. ಎತ್ತಿಹನು ಯೇಸು ಪ್ರಭು ರಕ್ಷಕನಾಗಿ ನಮ್ಮ ರಕ್ಷಣೆಗಾಗಿ. ಸಲ್ಲಲಿ ದೇವ ಆರಾಧನೆ, ಪ್ರೀತಿ ಭಕ್ತಿಯ ಗೀತಾರ್ಚನೆ. ಸಲ್ಲಲಿ ದೇವ ಆರಾಧನೆ, ಪ್ರೀತಿ ಭಕ್ತಿಯ ಗೀತಾರ್ಚನೆ. ಹೊಗಳುವೆ ಇಂದು, ಸ್ತುತಿಸುವೆ ಬಂದು, ಪೂಜೆಯ ಮಾಡಿ ಜಯ ಜಯ ಹಾಡಿ. ಬಂದಿಹನು ಯೇಸು ಪ್ರಭು ಮಾನವನಾಗಿ ಸರ್ವ ಮನುಜರಿಗಾಗಿ. ಎತ್ತಿಹನು ಯೇಸು ಪ್ರಭು ರಕ್ಷಕನಾಗಿ ನಮ್ಮ ರಕ್ಷಣೆಗಾಗಿ. ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ ಎಂದಿಗೂ. ನೀನೇ ಮುಕ್ತಿ, ನೀನೇ ಶಕ್ತಿ, ನೀ ಪ್ರೀತಿ ಎಂದೆಂದಿಗೂ. ಹೊಸ ಜೀವನ ನೀ ಮಾಡುವ, ನವಚೇತನ ನೀ ನೀಡುವ. ಹೊಸ ಜೀವನ ನೀ ಮಾಡುವ, ನವಚೇತನ ನೀ ನೀಡುವ. ಶಾಂತಿ ಪ್ರೀತಿಯ ನೆಲೆಯಾಗುವ. ಬಂದಿಹನು ಯೇಸು ಪ್ರಭು ಮಾನವನಾಗಿ ಸರ್ವ ಮನುಜರಿಗಾಗಿ. ಎತ್ತಿಹನು ಯೇಸು ಪ್ರಭು ರಕ್ಷಕನಾಗಿ ನಮ್ಮ ರಕ್ಷಣೆಗಾಗಿ. ಮಂಗಲ 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 ಜ್ಞಾನ. ಮಂಗಲ 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 ಜ್ಞಾನ. ನೆಮ್ಮದಿ ಶಾಂತಿ ಕರುಣಿಸು ಎಂದು, ಆನಂದ ನೀಡೆಂದೆಂದು. ಪಾಪದ ಶಾಪ ಅಳಿಯಲಿ ಎಂದು, ನಿಜ ಮುಕ್ತಿ ಬರಲೆಂದೆಂದು. ನಿಜ ಆಸರೆ ನೀನೆಂದಿಗೂ, ನಂಬಿ ನಿನ್ನನ್ನು ಬಿಡನೆಂದಿಗೂ. ನಿಜ ಆಸರೆ ನೀನೆಂದಿಗೂ, ನಂಬಿ ನಿನ್ನನ್ನು ಬಿಡನೆಂದಿಗೂ. ಕೈಯ ಹಿಡಿದು ನಡೆಸೆಂದಿಗೂ. ಬಂದಿಹನು ಯೇಸು ಪ್ರಭು ಮಾನವನಾಗಿ ಸರ್ವ ಮನುಜರಿಗಾಗಿ. ಎತ್ತಿಹನು ಯೇಸು ಪ್ರಭು ರಕ್ಷಕನಾಗಿ ನಮ್ಮ ರಕ್ಷಣೆಗಾಗಿ. ಸಲ್ಲಲಿ ದೇವ ಆರಾಧನೆ, ಪ್ರೀತಿ ಭಕ್ತಿಯ ಗೀತಾರ್ಚನೆ. ಸಲ್ಲಲಿ ದೇವ ಆರಾಧನೆ, ಪ್ರೀತಿ ಭಕ್ತಿಯ ಗೀತಾರ್ಚನೆ. ಹೊಗಳುವೆ ಇಂದು, ಸ್ತುತಿಸುವೆ ಬಂದು, ಪೂಜೆಯ ಮಾಡಿ ಜಯ ಜಯ ಹಾಡಿ. ಬಂದಿಹನು ಯೇಸು ಪ್ರಭು ಮಾನವನಾಗಿ ಸರ್ವ ಮನುಜರಿಗಾಗಿ. ಎತ್ತಿ
ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಯೇಸುವಿನ ಶಾಂತಿಯು ನಮ್ಮಲ್ಲಿ ನೆಲೆದಿರುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ನೂರು ಮಾತುಗಳು ಇಲ್ಲಿ ಸಾಂತ್ವನ ನೀಡಲಿಲ್ಲ. ಹತ್ತಿರದವರು ಯಾರು ನನ್ನ ನೋವಾರಿಯಲಿಲ್ಲ. ಸಹಾಯವ ಬೇಡಿನ ಜನರ ಮುಂದೆ ನಿಂತಿದ್ದೆ. ಅವರ ಒಪ್ಪಿಗೆಗಾಗಿ ಕಾದು ಕಾದು ಸುಸ್ತಾದೆ. ಆದರೆ ಮೌನವಾಗಿ ಬಂದನು ನನ್ನ ತಂದೆಯು. ತಣಿಸಿತು ಎದೆಯ ಅಳಲನ್ನು ಆತನ ಕೃಪೆಯು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಯೇಸುವಿನ ಶಾಂತಿಯು ನಮ್ಮಲ್ಲಿ ನೆಲೆದಿರುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಬುದ್ಧಿವಂತ ಮನುಜರು ಲೆಕ್ಕಾಚಾರ ಮಾಡುವರು. ನಮ್ಮ ಶೂನ್ಯವ ಕಂಡು ದೂರ ನಿಂತು ನಗುವರು. ಆದರೆ ಯೇಸು ತನ್ನ ಪ್ರೀತಿಯಿಂದ ಅಪ್ಪುವನು. ಕತ್ತಲೆಯ ದಾರಿಯಲ್ಲಿ ಬೆಳಕಾಗಿ ಬರುವನು. ಮನುಷ್ಯರ ಸಮಾಧಾನವು ಸಮಯವ ಬೇಡಬಹುದು. ಆದರೆ ದೇವರ ಸಮಾಧಾನವು ಕ್ಷಣ ಮಾತ್ರದಿ ನಮ್ಮದಾಗುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ಯೇಸುವಿನ ಶಾಂತಿಯು ನಮ್ಮಲ್ಲಿ ನೆಲೆದಿರುವುದು. ದೇವರ ಸಮಾಧಾನವು ಅದು ಯಾರಿಗೂ ಕಾಯದು. ನನ್ನ ಯೇಸುವೆ ಸಾಕು, ಆತನ ಶಾಂತಿಯೇ ಸಾಕು. ಸಮಾಧಾನ, ದೇವರ ಸಮಾಧಾನವು
ಪೂಜಿತ ಪರಮನೆ ಅರಸುತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ ಪೂಜಿತ ಪರಮನೆ ಅರಸುತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ ಅರಸುತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ ಉದಯ ಸೂರ್ಯನ ತಂಪು ತುಂಬಿಸೋ ಅರಳು ಹೂವಿನ ತಂಪು ಚಿಮ್ಮಿಸೋ ಉದಯ ಸೂರ್ಯನ ತಂಪು ತುಂಬಿಸೋ ಅರಳು ಹೂವಿನ ತಂಪು ಚಿಮ್ಮಿಸೋ ಮುಗಿಲ ಮಂಜಿನ ಸೊಂಪು ಸೇರಿಸೋ ಸುಖವ ನೀಡುವ ಇಂಪು ರೂಪಿಸೋ ನೀನಿತ್ತ ಬಾಳಿಗೆ ದಾರಿ ತೋರಿಸೋ ನಿನಗಾಗಿ ಬಾಳುವ ಸ್ಫೂರ್ತಿ ತಿಳಿಸೋ ಪೂಜಿತ ಪರಮನೆ ಅರಸುತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ ಕಡಲ ಬಾನಿನ ಒಲವ ಕೆತ್ತಿಸೋ ಮಳೆಯ ಮೇಘದ ಚೆಲುವ ಚಿತ್ರಿಸೋ ಸುರಿವ ಶ್ರೀಕರ ಶುಭದ ಸಾದರ ಎದೆಯ ಮಂದಿರ ನಿನ್ನಿಂದ ಸುಂದರ ನೀನಿತ್ತ ಬಾಳಿಗೆ ನೀನೇ ಆದರ ನಿನಗಾಗೆ ಬಾಳುವ ಬಾಳಿಗೆ ಈಶ್ವರ
ಹರಸುತ್ತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ ಪೂಜಿತ ಪರಮನೆ ಹರಸುತ್ತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ ಪರಮನೆ ಹರಸುತ್ತ ನಿನ್ನನೆ ಬಂದಿಹೆ ಸನ್ನಿಧಿಗೆ ನಿನ್ನಯ ಶ್ರೀಪಾದಕ್ಕೆ ಬೇಡುತ್ತಾ ಸರಿಗೆ